ಹಾಯ್ ಫ್ರೆಂಡ್ಸ್, ವೆಲ್ಕಮ್ಸ್ ಟು ಗಂಗಾ ಗಗನ್ಸ್ ಚಾನಲ್. ಯಾರೆಲ್ಲ ನೋಡ್ತಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತು ಸ್ಯಾಟರ್ಡೇ. ಇವತ್ತಿನ ಡೇ ಹೇಗೆಲ್ಲ ಹೋಗುತ್ತೆ ನೋಡೋಣ ಬನ್ನಿ. ಇವತ್ತು ನಮ್ಮದು ಸ್ಕೂಲ್ ಫಂಕ್ಷನ್ ಇತ್ತು, ಸ್ವರ್ಣ ಸಂಭ್ರಮ ಅಂತ ಹೇಳ್ಬಿಟ್ಟು 50ನೇ ವರ್ಷದ ಸ್ವರ್ಣ ಸಂಭ್ರಮೋತ್ಸವಕ್ಕೆ ಎಲ್ಲರಿಗೂ ಹಾರ್ದಿಕ ಸ್ವಾಗತ. ಇಲ್ಲಿ ಶಿಕ್ಷಕರಿಗೆ ಎಲ್ಲ ಮೆರವಣಿಗೆ ಅದೆಲ್ಲ ಮಾಡ್ತಾಯಿದ್ರು. ಮೆರವಣಿಗೆ ಮಾಡಿಬಿಟ್ಟು ಎಲ್ಲರೂ ಡ್ಯಾನ್ಸ್ ಅದೆಲ್ಲ ಮಾಡಿದ್ರು ಶಿಕ್ಷಕರು. ಅದಾದ ನಂತರ ನಮ್ಮದು ಟಿಫಿನ್ ಆಯಿತು, ನಮ್ಮ ಮಕ್ಕಳದು ನಾವು ಟಿಫಿನ್ ಮಾಡ್ಕೊಂಡ್ವಿ. ಹಾಗೆ ಒಳಗಡೆ ಬಂದ್ವಿ. ನೋಡಿ, ಇಲ್ಲಿ ಎಲ್ಲ ಹಳೆಯ ಶಿಕ್ಷಕರು, ಹಳೆಯ ಸ್ಟೂಡೆಂಟ್ಸ್ ಎಲ್ಲರೂ ಬಂದಿದ್ದರು. ಅಲ್ಲಿ ಎಲ್ಲ ರಿಜಿಸ್ಟ್ರೇಷನ್ ಮಾಡಿಕೊಂಡು ಒಳಗಡೆ ಬಂದ್ವಿ. ನನ್ನ ಫ್ರೆಂಡು ಬಂದು ಎಲ್ಲ ಫೋಟೋ ತಗೊಂಡ್ವಿ. ನನ್ನ ಫ್ರೆಂಡ್ಸ್, ಹಳೆ ಫ್ರೆಂಡ್ಸ್ ಎಲ್ಲ ಮೀಟ್ ಆಗಿದ್ದರು. ತುಂಬ ಖುಷಿ ಆಯಿತು ಎಲ್ಲರನ್ನ ನೋಡಿಬಿಟ್ಟು. ಎಷ್ಟೋ ವರ್ಷದ ನಂತರ ಮತ್ತು ಆ ನೆನಪುಗಳು, ಆ ಸ್ಕೂಲಲ್ಲಿ ನಾವು ಕಳೆದ ಟೈಮು ಸ್ಪೆಂಡಿಂಗ್ ಮಾಡಿರೋದು ಅದೆಲ್ಲ ನೆನಪಿಗೆ ಬಂತು. ತುಂಬ ಅಂದರೆ ತುಂಬ ಖುಷಿಯಾಯಿತು ಆ ಸಂದರ್ಭದಲ್ಲಿ. ಹಾಗೆ ಸ್ಕೂಲ್ ನೋಡ್ಕೊಂಡು ಬರೋಣ ಅಂತೇಳ್ಬಿಟ್ಟು ಹೋದ್ವಿ ಒಂದು ರೌಂಡಿಗೆ. ಅಲ್ಲಿ ನನ್ನ ಫೇವ್ರೇಟ್ ನಮ್ಮ ಮೇಡಮ್ಗೆ ಫೇಸ್ ನೆನಪಿದೆ ಅಂತ ಹೆಸರೇ ನೆನಪಿಲ್ಲ ಅಂತ ಹೇಳಿದ್ರು. ಖುಷಿಯಾಯಿತು, ಫೇಸ್ ಆದರೂ ನೆನಪಿದೆ ಅಲ್ಲ ಅಂತ ಹೇಳ್ಬಿಟ್ಟು. ಅವ್ರು ನಮ್ಮ ಫೇವ್ರೇಟ್ ಮೇಡಮ್. ಹಾಗೆ ಮೇಲ್ಗಡೆ ನಮ್ಮದು ಹೈಸ್ಕೂಲಲ್ಲೆಲ್ಲ ನೋಡ್ಕೊಂಡ್ಬಿಟ್ಟು ಕೆಳಗಡೆ ಬಂದು ಟಿಫಿನ್ ಊಟ ಮಾಡಿಕೊಂಡ್ರೆ ಆಯಿತು ಅಂತೇಳ್ಬಿಟ್ಟು ಲಂಚಿಗೆ ಬಂದ್ವಿ. ಲಂಚಿಗೆ ಏನು ಸಖತ್ತಾಗಿ ಮಾಡಿದರು ಫ್ರೆಂಡ್ಸ್. ಹೊಟ್ಟೆನೇ ತುಂಬ ಹೋಗ್ಬಿಡ್ತು, ಅಷ್ಟು ಇವತ್ತು ಹೊಡೆದ್ಬಿಟ್ಟೆ ಊಟ. ಎಲ್ಲ ಊಟ ಆಗಿಂದ ಮತ್ತೆ ಫಂಕ್ಷನ್ ಸ್ಟಾರ್ಟ್ ಆಯಿತು. ಅಲ್ಲಿ ಫಂಕ್ಷನ್ಗೆ ಬಂದ್ವಿ. ಡ್ಯಾನ್ಸ್ ಅದೆಲ್ಲ ಸ್ಟಾರ್ಟ್ ಆಯಿತು. ಡ್ಯಾನ್ಸ್ ನೋಡ್ಕೋತಾ ಕೂತ್ವಿ ಫ್ರೆಂಡ್ಸ್. ಇಲ್ಲಿ ನೋಡಿ, ಡ್ಯಾನ್ಸ್ ಮುಗಿದ ನಂತರ ಶಿಕ್ಷಕರಿಗೆ ಸನ್ಮಾನವನ್ನು ಏರ್ಪಡಿಸಿದ್ರು. ಸಾಂಗ್ ಕೇಳಿ ಫ್ರೆಂಡ್ಸ್, ಸಾಂಗ್ ಸಖತ್ತಾಗಿದೆ. ಗುರುಗಳ ಬಗ್ಗೆ ಹೇಗೆ ಹಾಡ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿ ಹಾಡ ಮಾಡಿದ್ರು. ನೀವು ಹಾಡ ಕೇಳ್ಕೊಂಡು ಬನ್ನಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸ್ನೂರು ಮತ್ತು ಆರ್ಯಂ ಸ್ಕೂಲ್ ಬಗ್ಗೆ ನೀವು ಕೇಳಿ. ದೇಗುಲ ಉದಯವಾಯಿತು ಸಿಂಧನೂರಿನಲ್ಲಿ, ನಮ್ಮ ಊರಿನಲ್ಲಿ. ದೇಗುಲ ಉದಯವಾಯಿತು ಸಿಂಧನೂರಿನಲ್ಲಿ, ಶಾಲೆ ನಮ್ಮ ಊರಿನಲ್ಲಿ. ಸಂಭ್ರಮ ಕಟ್ಟಿತು, ಸುವರ್ಣ ಸಂಭ್ರಮ ಹಣೆಯ ಕಟ್ಟಿತು ಇತಿಹಾಸದ ಪುಟದಲ್ಲಿ. ಅಂತೂ ಇಂತೂ ಫಂಕ್ಷನ್ ಮುಗಿಸ್ಕೊಂಡು ನಮ್ಮ ರೂಮ್ಗೆ ಹೊರಟೆ ಫ್ರೆಂಡ್ಸ್. ಅಂತೂ ಇಂತೂ ನಮ್ಮ ಫ್ರೆಂಡ್ಸ್ನ ಭೇಟಿಯಾಗಿ, ಸ್ಕೂಲ್ ಟೀಚರ್ಸ್ನೆಲ್ಲ ಭೇಟಿಯಾಗಿ ನಂತರ ರೂಮ್ಗೆ ಬಂದೆ. ಫ್ರೆಶ್ ಅಪ್ ಆಗಿಬಿಟ್ಟು ಫ್ರೆಶ್ ಕುಡ್ಕೊಂಡು ನಮ್ಮ ಆಂಟಿ ಮನೆಗೆ ಹೊರಟೆ ಫ್ರೆಂಡ್ಸ್. ಈಗ ನಮ್ಮ ಆಂಟಿ ಮನೆಗೆ ಹೋಗ್ತಿದ್ದೀವಿ ಫ್ರೆಂಡ್ಸ್. ಅಮ್ಮ ನೀನೇ ಹೇಳಿದ್ದಲ್ಲ, ಅಲ್ಲಿಂದ ಅಲ್ಲಿ ಬಿಡವಂತೆ ಅಂತೇಳಿ. ಎಲ್ಲಿ ಬಿಡವಂತೆ ಅಂತ ಹೇಳಿದ್ದಿ? ಹಿರಮಂಟಿ ಮನಿ ಅಂತಂದಿ ಅಂದ. ಹಿರಮಂಟಿ ಮನಿ ಊರಿಗೆ ಅದೇ ಮತ್ತೆ ಬೇಸೈತೆ. ಏನು ಹೇಳಿದೆ ಅಂತ ನಾ ಕೇಳಾಕತ್ತೀನಿ.
ನೀ ಎಲ್ಲಿ ಹೊಂಟಿ ಏಯ್ ಎಲ್ಲಿ ಹೊಂಟಿ ಅಲ್ಲ ಅಂದ್ರೆ ಎಲ್ಲಿ ಅಕ್ಷತರಿ ಅಕ್ಷತೆಲ್ಲ ಬೆಂಗಳೂರಿಗೆ ಕರ್ಕೊಳಂಗೆ ಆತನ ಒಂದು ಲೇಟ್ ಆಯ್ತು ಬರ್ತಿ ಮಕ್ಕಂಬಿಡ್ತಾನ ತಿನ್ನೋ ಸ್ವಲ್ಪ ಮಧ್ಯಾಹ್ನ ಮಕ್ಕಂಡಲ್ಲ ಅಂಟೆ ಮನೆಗೆ ಬಂದು ರೀಚ್ ಆಗಿ ಎಲ್ಲರ ಜೊತೆಗಾಗಿ ನಮ್ಮ ಆಂಟಿಯವರು ಮನೆ ಕಟ್ಟಿಸ್ತಾ ಇದ್ದಾರಂತೆ ಅಲ್ಲಿಗೆ ಹೋದ್ವಿ. ಮನೆ ಕಟ್ಟಿಸಲ್ಲಿ ಮನೆ ಹೇಗೆ ಕಟ್ಟಿದ್ದಾರೆ ನೋಡಿ ಬನ್ನಿ ನೀವು ಕೂಡ. ಫುಲ್ ಮುಗ್ದಿಂದ ನಿಮಗೂ ಕೂಡ ಫುಲ್ ತೋರಿಸ್ತೀವಿ. ಈಗ ಸಿಂಪಲ್ಲಾಗಿ ನೋಡಿ. ಓ ಈ ಥರ ಕುಲ್ಲ ಮಾಡ್ಯಾರ ಈಗ ಹೊಸ ಟೈಪ್ ರೀ ಇದು. ಅವರು ಯಾರು ಪತ್ತಾರಂಟಿ ಅದಾರಲ್ಲ ಹೋಗಿದ್ನಲ್ಲಿ ಹಿಂಗೆ ಕುಲ್ಲ ಮಾಡ್ಯಾರ ಅವರು. ಅಡುಗೆ ಮನೆ ಕುಲ್ಲ. ಹ್ಞೂ ಅಡುಗೆ ಮನೆ ಇದು. ತುಂಬ ಚೆನ್ನಾಗಿ ಕಟ್ಟಿಸ್ತಿದ್ದಾರೆ. ಇವಾಗಿನ ಜನ್ರೇಷನ್ ಹೇಗೆ ಬೇಕೋ ಆ ಥರ ಕಟ್ಟಿಸ್ತಿದ್ದಾರೆ. ಇಲ್ಲಿ ಹಾಗೆ ಒಂದು ಏನಾದರೂ ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ. ಅಲ್ಲಿ ಸಪೋರ್ಟ್ ಐತ್ರಿ ಆಕೆಗೆ. ಸ್ನ್ಯಾಕ್ಸ್ಗೆ ಅವರು ಸ್ವಲ್ಪ ಆಟ ಆಡಿದ್ರು, ಅಂಥರ ಸ್ನ್ಯಾಕ್ಸ್ ತಿಂದ್ವಿ. ಆಂಟಿ ಅವರು ಸೀರೆ ಮನೆ ಓಪನಿಂಗ್ ಸಲುವಾಗಿ ಸೀರೆ ಪರ್ಚೇಸ್ ಮಾಡೋಣ ಅಂತ ಕರ್ಕೊಂಡು ಬಂದರು. ಸೀರೆ ತೊಗೊಂಡ್ರು, ನಮಗೂ ಕೊಡಿಸಿದ್ರು ಸೀರೆ. ಅದನ್ನು ನಿಮಗೆ ಇನ್ನೊಂದು ಬ್ಲಾಗಲ್ಲಿ ತೋರಿಸ್ತೀನಿ ಸೀರೆ ಹೇಗಿದೆ ಅಂತ ಹೇಳ್ಬಿಟ್ಟು. ಇಲ್ಲಿಗೆ ನಾನು ಬ್ಲಾಗನ್ನು ಮಾಡ್ತಿದ್ದೀನಿ. ಬಾಯ್ ಫ್ರೆಂಡ್ಸ್.